ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಅನಿತನಿಗೆ ತುಂಬಾನೇ ಅವಮಾನ ಆಗಿರುತ್ತೆ. ಹೇಗಾದ್ರೂ ಮಾಡಿ ಆ ರಾಘವೇಂದ್ರ ಮೇಲೆ ನಾನು ಸಿಟ್ಟು ತೀರಿಸ್ಕೋಬೇಕು ಅಂತ ಅದೇ ಕೋಪದಲ್ಲಿ ಮನೆಗೆ ಬರ್ತಾಳೆ. ಆದ್ರೆ ತನ್ನ ಕೈಯಲ್ಲಿ ಏನೂ ಇರಲ್ಲ. ಎಲ್ಲ ಮುಗಿದೋಯ್ತು, ಇನ್ನ ಅಷ್ಟ್ ಜನದ ಮುಂದೆ ನನಗೆ ಅವಮಾನ ಮಾಡ್ಬಿಟ್ಟ, ಇನ್ನ ನಾನು ಬದುಕಬಾರ್ದು ಅಂತ ಪೆಟ್ರೋಲ್ ಹಾಕೊಂಡು ಸಾಯೋಕೆ ಟ್ರೈ ಮಾಡಕ್ ಹೋಗ್ತಾಳೆ. ಆಗ ಮನೆಯವರೆಲ್ಲರೂ ತಡೆದು, ಯಾಕಮ್ಮ ನೀನ್ ಯಾಕೆ ಸಾಯ್ತೀಯ? ನೀನ್ ಸತ್ತೋದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಿನ್ ನ್ಯಾಯ ಸಿಕ್ಬಿಡುತ್ತೇನಮ್ಮ, ಬೇಡಮ್ಮ ಈ ತರ ಮಾಡಕ್ ಹೋಗ್ಬೇಡ ಅಂತ ಹೇಳಿದಾಗ, ಓ ಹೌದಲ್ಲವ ಅಮ್ಮ, ನಾನ್ ಸತ್ರೆ ಎಲ್ಲ ಹೇಗ್ ಸರಿ ಹೋಗುತ್ತೆ? ಅಂದ್ರೆ ಅವ್ರಿಬ್ಬರು ನಾನು ಆರಾಮಾಗಿ ಬದುಕೋಕ್ ಬಿಟ್ಟು ನಾನ್ ಯಾಕೆ ಸಾಯ್ಲಿ? ಅದಕ್ಕೆ ಅವ್ರನ್ನೇ ಸಾಯಿಸ್ಬಿಡ್ತೀನಿ. ಆ ರಾಘವೇಂದ್ರ ನಾನು ಮೋಸ ಮಾಡಿದ್ನಲ್ಲ, ಅವನ್ನ ಫಸ್ಟ್ ಸಾಯಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ತರ, ಏನಮ್ಮ ಏನ್ ಹೇಳ್ತಾ ಇದೀಯಾ? ಆ ತರ ಎಲ್ಲ ಮಾಡಕ್ ಹೋಗ್ಬೇಡಮ್ಮ ಅಂತ ಹೇಳಿದಾಗ, ಇಲ್ಲಮ್ಮ, ಇದಕ್ಕೆಲ್ಲ ಒಂದೇ ಪರಿಹಾರ, ಆ ರಾಘುನ ಈ ಭೂಮಿ ಮೇಲೆ ಬದುಕೋಕ್ ಬಿಡಬಾರ್ದು, ಅವನ್ನ ಹೇಗಾದ್ರೂ ಮಾಡಿ ಕೊಂದೇ ಕೊಲ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ. ಈ ಕಡೆ ರಾಘು ತುಂಬಾನೇ ಖುಷಿಯಿಂದ ರೋಡ್ ತುಂಬಾ ಓಡ್ಕೊಂಡು ಬರ್ತಾ ಇರ್ತಾನೆ. ಹಾಗೂ ಹೀಗೂ ನಾನ್ ಗೆದ್ಬಿಟ್ಟೆ, ಝಾನ್ಸಿ ನನಗ್ ಸಿಕ್ಬಿಟ್ಲು ಅನ್ನೋ ಖುಷಿಲಿ ತುಂಬಾನೇ ಖುಷಿಯಿಂದ ಇರ್ತಾನೆ ಪಾಪ. ಅದೇ ಟೈಮಿಗೆ ತರುಣ ರಾಘುನ ಹುಡ್ಕೊಂಡು ಬರ್ತಾನೆ. ಅಯ್ಯೋ ರಾಘು, ನೀನ್ ಇಲ್ಲಿದೀಯೇನೋ? ನಾನಿನ್ನ ಎಲ್ಲೆಲ್ಲಿ ಹುಡುಕ್ತಾ ಇದ್ದೀನಿ, ನೀನ್ ನೋಡಿದ್ರೆ ಹೀಗ್ ಓಡ್ತಾ ಇದೀಯಲ್ಲೋ, ಏನೋ ಆಗಿದೆ ನಿನ್ಗೆ ಅಂತ ಕೇಳಿದಾಗ, ಇಲ್ಲ ಮಗ, ನನಗಂತೂ ತುಂಬಾನೇ ಖುಷಿಯಾಗಿದೆ. ನೋಡಿದ್ಯಾ, ನನ್ನ ಪದೇ ಪದೇ ಬೈತಾ ಇದ್ದೆ, ಆದ್ರೆ ನೋಡು ಇವತ್ತು ನಾನು ನಿನ್ ಗೆದ್ಬಿಟ್ಟೆ ಅಂತ ಹೇಳಿದಾಗ, ಹೌದು ರಾಘು, ನಾನು ಈ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಎಷ್ಟೋ ಸಾರಿ ನಾನು ನಿನ್ಗೆ ಬೇಜಾರು ಮಾಡಿದ್ದೀನಿ ಕಣೋ, ಆದ್ರೆ ನಿನ್ನ ಮನ್ಸಲ್ಲಿ ಈ ತರ ಒಂದು ಫೀಲಿಂಗ್ಸ್ ಇದೆ ಅಂತ ನಂಗೆ ಗೊತ್ತಿದ್ದಿಲ್ಲ. ನಿಜವಾಗ್ಲೂ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಇಷ್ಟ ದಿನ ನೀನು ಮನೆಯವ್ರಿಗೋಸ್ಕರ ಬದುಕ್ತಾ ಇದ್ದೆ, ಆದ್ರೆ ಇವತ್ತು ಝಾನ್ಸಿ ಅವ್ರಿಗೋಸ್ಕರ ಬದುಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಕೇಳಿದ್ರೆ ತುಂಬಾನೇ ಖುಷಿ ಆಗತ್ ಕಣೋ ಅಂತ ಹೇಳಿದಾಗ, ಹೌದು ಮಗ, ಇನ್ಮೇಲೆ ನನ್ನ ಜೀವನ ಎಲ್ಲ ನಾನು ಝಾನ್ಸಿ ಮೇಡಮ್ ಅವ್ರ ಹತ್ರನೇ ಕಳೀತೀನಿ, ಅವ್ರ ಜೊತೆಗೇನೆ ಇರ್ತೀನಿ, ನಾನ್ ಮಾಡಿರೋ ತಪ್ಪಿಗೆಲ್ಲ ಕ್ಷಮೆ ಕೇಳ್ತೀನಿ, ಅವ್ರು ನಾನು ತುಂಬಾನೇ ಪ್ರೀತಿಸ್ತೀನಿ. ಇಂಥ ಟೈಮಲ್ಲಿ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಗ ಅಂತ ಹೇಳಿ ಮತ್ತೆ ಓಡೋಕೆ ಶುರು ಮಾಡ್ತಾನೆ. ಆಗ ತರುಣ, ಲೋ ಮಗ, ಈ ಸ್ಕೂಟಿನಾದ್ರೂ ಒಯ್ಯೋ ಅಂತ ತನ್ನ ಸ್ಕೂಟಿನ ಅವನ ಕಡೆ ಕೊಟ್ಟು, ಹೋಗಿ ಝಾನ್ಸಿ ಮೇಡಮ್ ಅವ್ರನ್ನ ಬೇಗನೆ ಕರ್ಕೊಂಬ, ಅವ್ರ ಜೊತೆ ನಾನು ಮಾತಾಡ್ಬೇಕು ಅಂತ ತರುಣ ಹೇಳ್ತಾನೆ. ಸರಿ ಆಯ್ತು ಅಂತ ಝಾನ್ಸಿನ ಭೇಟಿ ಆಗಕ್ಕೆ ಓಡಿ ಹೋಗ್ತಾ ಇರ್ತಾನೆ ರಾಘು. ಈ ಕಡೆ ಝಾನ್ಸಿ ರಾಘುನ ಮೀಟ್ ಮಾಡ್ಬೇಕು, ಅವನ ಜೊತೆ ಏನ್ ಮಾತಾಡ್ಬೇಕು ಏನು, ಕೊನೆಗೂ ನಾನ್ ಕಂಡ ಕನ್ಸು ನಿಜ ಆಗ್ಬಿಡ್ತು ಅಂತ ಖುಷಿಯಿಂದ ಓಡಿ ಹೋಗ್ತಾ ಇರ್ತಾಳೆ. ಪ್ರತಿಯೊಂದು ಬೈಕು ಪ್ರತಿಯೊಂದು ಆಟೋಕ್ಕೂ ಕೈ ಮಾಡ್ತಾ ಇರ್ತಾಳೆ, ಆದ್ರೆ ಯಾವ ವೆಹಿಕಲ್ಲು ನಿಂದಿರ್ಸೋದೇ ಇಲ್ಲ. ಈ ಕಡೆ ರಾಘುಗೆ ರಾಮಾಚಾರಿ ಕಾಲ್ನ ಮಾಡ್ತಾನೆ. ಅದು ರಾಮಾಚಾರಿ ತಂಗಿ ಮನೆಯಿಂದ ಹೊರಟ್ಲು, ಯಾವ್ದಕ್ಕೂ ಒಂದ್ಸಾರಿ ಅವಳಿಗೆ ಫೋನ್ ಮಾಡಿ ಹೋಗಿ ಅಂತ ಹೇಳ್ತಾನೆ. ಸರಿ ಸರಿ, ಥ್ಯಾಂಕ್ ಯು ಸೋ ಮಚ್ ರಾಮಾಚಾರಿ ಅವರೇ ಅಂತ ಹೇಳಿ ಖುಷಿಯಿಂದ ಫೋನ್ನ ಕಟ್ ಮಾಡ್ತಾನೆ ರಾಘು. ಈ ಕಡೆ ಝಾನ್ಸಿ ಆಟೋನ ಹಿಡಿದು ಆಟೋದಲ್ಲಿ ಹೋಗ್ತಾ ಇರ್ತಾಳೆ. ತುಂಬಾನೇ ಖುಷಿಯಿಂದ, ಅಣ್ಣ ಸ್ಪೀಡಾಗಿ ಹೋಗಿ ಅಣ್ಣ, ತುಂಬಾನೇ ಅರ್ಜೆಂಟ್ ಇದೆ, ತುಂಬಾನೇ ಅರ್ಜೆಂಟ್ ಇದೆ ಪ್ಲೀಸ್ ಅಣ್ಣ ಅಂತ ಹೇಳ್ತಾ ಇರೋವಾಗ ಸಡನ್ಲಿ ಆಟೋ ಕೆಟ್ಟೋಗುತ್ತೆ. ಆ ವ್ಯಕ್ತಿ, ಅಲ್ಲಮ್ಮ ಏನೋ ಅರ್ಜೆಂಟ್ ಆಗಿದೆ ಅಂತ ಹೇಳ್ತಾ ಇದ್ರಿ, ಪಾಪ ನಿಮ್ನ ನಾನು ಕರೆಕ್ಟ್ ಟೈಮಿಗೆ ತಲುಪಿಸೋಕಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಮ್ಮ ಅಂತ ಹೇಳಿದಾಗ, ಸರಿ ಆಯ್ತು ಬಿಡೋಣ, ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಝಾನ್ಸಿ. ಈ ಕಡೆ ಮನೇಲಿ ಎಲ್ರು ತುಂಬಾನೇ ಖುಷಿಯಾಗಿರ್ತಾರೆ. ಎಲ್ರು ಅಂದ್ರೆ ದೊಡ್ಡಪ್ಪ ದೊಡ್ಡಮ್ಮ ಮತ್ತು ಅಜ್ಜಿ ಖುಷಿಯಿಂದ ಕೂತು ಮಾತಾಡ್ತಾ ಇರ್ತಾರೆ. ಹಾಗೂ ಹೀಗೂ ಮಾಡಿ ನಮ್ ರಾಘು ಜೀವನ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ರಾಘುನ್ ಜೀವನ ಏನಾಗ್ತಿತ್ತೋ ಏನೋ, ನಾವೆಲ್ಲ ಸೇರಿ ರಾಘು ಜೀವನನ ಹಾಳು ಮಾಡ್ಬಿಡ್ತಿದ್ವಿ ಅಂತ ಹೇಳಿದಾಗ ದೊಡ್ಡಪ್ಪ, ಹೌದಮ್ಮ, ರಾಘು ಕೊನೆಗೂ ಕರೆಕ್ಟ್ ಆಗಿ ಮಾತಾಡಿ ತನ್ನ ಜೀವನನ ಉಳಿಸ್ಕೊಂಡ್ಬಿಟ್ಟ. ಯಾವುದು ಯಾವ್ಯಾವ ಟೈಮಿಗೆ ಆಗುತ್ತೋ ಅದಾಗೆ ಆಗತ್ತೆ, ಸುಮ್ನೆ ನಾವು ದೇವ್ರನ್ನ ಬೈಕೋತೀವಿ. ಅಲ್ಲ ಅತ್ತೆ, ಬೆಳಗ್ಗೆನೆ ಅಂತ ಇದ್ರಿ ನೀವು, ದೇವ್ರ ಮೇಲೆ ನಮ್ಗೆ ನಂಬಿಕೆನೇ ಇಲ್ಲ ಅಂತ ಹೇಳಿ, ಇವಾಗ ನೋಡಿದ್ರ ದೇವ್ರೆ ನಮ್ಗೆ ಒಳ್ಳೇದ್ ಮಾಡ್ದ ಅಂತ ದೊಡ್ಡಮ್ಮ ಹೇಳ್ತಾಳೆ. ಆಗ ಅಜ್ಜಿ, ಹೌದು ಕಣೆ, ನಮ್ ರಾಘು ತುಂಬಾ ಒಳ್ಳೆಯವನು, ಅಂದ್ಮೇಲೆ ಅವನಿಗೆ ಒಳ್ಳೇದೇ ಆಗುತ್ತೆ, ಇನ್ನೇನು ಝಾನ್ಸಿ ಮನೆಗೆ ಬರ್ತಾಳೆ, ಎಲ್ಲ ಸರಿ ಹೋಗುತ್ತೆ ಅಂತ ಮಾತಾಡ್ತಾ ಇರುವಾಗ ಈ ಕಡೆ ಮಂಜುಳಾ ಮತ್ತು ಪಲ್ಲವಿ ಹೊಟ್ಟೆಯಲ್ಲಿ ಉರ್ಕೋತಾ ಇರ್ತಾರೆ. ನೋಡ್ದೇನಮ್ಮ, ಅಲ್ಲಿ ಅನಿತನ್ಗೆ ಪಾಪ ಮೋಸ ಆಗಿದೆ ಅಂತಂದ್ರೆ ಇವ್ರು ನೋಡಿದ್ರೆ ಖುಷಿಯಾಗಿದ್ದಾರೆ, ಇವ್ರಿಗೆಲ್ಲ ನನ್ನ ಜೀವನದ ಬಗ್ಗೆ ಸ್ವಲ್ಪ ನಾವು ಚಿಂತೆನೇ ಇಲ್ಲ, ಕಾಳಜಿನೇ ಇಲ್ಲ, ನೋಡಿದ್ರ ಯಾವ ತರ ಖುಷಿಯಾಗಿದ್ದಾರೆ ಅಂತ ಅಂತ ಹೇಳ್ತಾ ಇರುವಾಗ ಮಂಜುಳಾ, ಹೋಗ್ಲಿ ಬಿಡಮ್ಮ, ಯಾರೇನಾದ್ರೆ ನಮ್ಗೇನು, ಅನಿತನ್ಗೆ ಭಾಗ್ಯ ಇಲ್ಲ ಅನ್ಕೊಳ್ಳೋಣ, ಅದಕ್ಕೆ ಅವಳ ಮದುವೆ ಕ್ಯಾನ್ಸಲ್ ಆಯ್ತು ಅಷ್ಟೇ, ನಿನ್ ಜೀವನ ಸರಿ ಹೋದ್ರೆ ಸಾಕ್ ಬಿಡು ಅಂತ ಸುಮ್ನಾಗ್ತಾರೆ. ಈ ಕಡೆ ಅನಿತಾಗೆ ಪದೇ ಪದೇ ಅದೇ ನೆನಪಾಗ್ತಾ ಇರುತ್ತೆ. ಆ ರಾಘು ನನ್ಗೆ ಹೇಗ್ ಅವಮಾನ ಮಾಡ್ಬಿಟ್ನಲ್ಲ, ಅದು ಎಲ್ರ ಮುಂದೆನು, ಛೇ ಇಂಥ ಅವಮಾನನ ನಾನು ಹೇಗ್ ಸಹಿಸ್ಕೋಬೇಕು? ಇಲ್ಲ, ಅವರಿಬ್ಬರು ನಾನು ಜೊತೆಯಾಗಿರಾಕೆ ಬಿಡಕ್ಕೆ ಹೋಗ್ಬಾರ್ದು, ಹೇಗಾದ್ರೂ ಮಾಡಿ ಆ ರಾಘುನ ಕೊಂದೇ ಬಿಡ್ಬೇಕು. ಅವನ ಈ ಭೂಮಿ ಮೇಲೆ ಇದ್ರೆ ಅಲ್ವಾ ಅವಳ ಜೊತೆ ಬದುಕೋದು, ಆ ಝಾನ್ಸಿ ಜೊತೆಗಿರೋದು, ಅಂದ್ಮೇಲೆ ಹೇಗಾದ್ರೂ ಮಾಡಿ ಇವನ್ನ ಸಾಯಿಸೇ ಬಿಡ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ.
ಈ ಕಡೆ ಝಾನ್ಸಿ ತುಂಬಾನೇ ಖುಷಿಯಿಂದ ಓಡೋಡಿ ಬರ್ತಾ ಇರ್ತಾಳೆ. ತುಂಬಾನೇ ದೂರದಿಂದ ಓಡೋಡಿ ಬರ್ತಾ ಇರ್ತಾಳೆ ಅಲ್ವಾ, ಸೊ ಅವಳಿಗೆ ಕಾಲ್ ನೋವಾಗಿ ಒಂದ್ ಕಡೆ ಸುಮ್ನೆ ನಿಂತ್ಕೋತಾಳೆ. ಈ ಕಡೆ ಕಾರಲ್ಲಿ ಅನಿತಾ ಬರ್ತಾ ಇರ್ತಾಳೆ. ಈ ಕಡೆ ಝಾನ್ಸಿ ರಾಘುಗೆ ಕಾಲ್ ಮಾಡ್ತಾಳೆ. ಆದ್ರೆ ಏನು ಮಾತಾಡದೆ ಸುಮ್ನೆ ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ರಘು ಕ್ಷಮಿಸಿ ಅಂತ ಹೇಳಿ ನಾನು ಮಾತನ್ನ ಸ್ಟಾರ್ಟ್ ಮಾಡಲ್ಲ, ಇನ್ ಮುಂದೆ ನಿಮ್ ಜೊತೆಗೆ ಇರ್ತೀನಿ, ಏನಾದ್ರೂ ನಿಮ್ ಕೈ ಬಿಡಲ್ಲ ನಾನು, ಮನೆಯವ್ರಿಗೋಸ್ಕರ ಅಲ್ಲ ಇನ್ಮೇಲೆ ನಿಮ್ಗೋಸ್ಕರ ಬದುಕ್ತೀನಿ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಮಾತಾಡೋಕೆ ಶುರು ಮಾಡ್ತಾನೆ. ಈ ಕಡೆ ಝಾನ್ಸಿಗೆ ರಾಘು ವಾಯ್ಸ್ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ರಾಘು, ನಾವ್ ಈ ತರ ಮೀಟ್ ಮಾಡ್ತೀವಿ ಅಂತ ನಂಗೆ ಅನ್ಕೊಂಡೇ ಇದ್ದಿದ್ದಿಲ್ಲ, ನೋಡ್ದಿಯಾ ವಿಧಿ ನಮ್ನ ಜೀವನದಲ್ಲಿ ಏನೆಲ್ಲಾ ಆಟ ಆಡ್ಬಿಡ್ತು, ಆದ್ರೆ ಕೊನೆಗೆ ನಮ್ಮಿಬ್ಬರು ಒಂದ್ ಮಾಡ್ಬಿಡ್ತು. ನನಗಂತೂ ನಂಬಕೆ ಆಗ್ತಾ ಇಲ್ಲ, ಇದು ಕನಸ ನನಸ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ರಘು. ಯಾವಾಗ ನಿನ್ನ ನೋಡ್ತೀನಿ, ಯಾವಾಗ ನಿನ್ ಜೊತೆ ಮಾತಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ ನಾನು ಅಂತ ಹೇಳ್ತಾ ಇರುವಾಗ ರಾಘು, ಹೌದು ಝಾನ್ಸಿ ಅವ್ರೆ, ನನ್ಗೂ ಅಷ್ಟೇ ಯಾವಾಗ ನಿಮ್ ನೋಡ್ತೀನಿ ಅಂತ ಕುತೂಹಲ. ಪ್ರತಿಯೊಂದು ಕ್ಷಣಕ್ಕೂ ನನ್ನ ಎದೆ ಡಬ ಡಬ ಅಂತ ಪಡ್ಕೋತಾ ಇದೆ. ಇಷ್ಟು ದಿನ ಮನೆಯವ್ರಿಗೋಸ್ಕರನೇ ಬದುಕ್ಬೇಕು ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಇನ್ ಮುಂದೆ ನನ್ ಝಾನ್ಸಿ ಮೇಡಮ್ ಅವ್ರಿಗೋಸ್ಕರ ನಾನು ಬದುಕ್ತೀನಿ. ಇನ್ನು ನಮ್ ಜೀವನದಲ್ಲಿ ಯಾರು ಬಂದ್ರು ನಾವು ದೂರ ಆಗೋಕ್ ಸಾಧ್ಯನೇ ಇಲ್ಲ, ನಿಮ್ ಕೈನ ನಾನು ಯಾವತ್ತೂ ಬಿಡಲ್ಲ ಮೇಡಮ್ ಅಂತ ರಾಘು ತುಂಬಾನೇ ಖುಷಿಯಿಂದ ಹೇಳ್ತಾ ಇರ್ತಾನೆ. ಆಗ ರಾಘು, ಮೇಡಮ್ ನೀವ್ ಎಲ್ಲಿದ್ದೀರಾ ಈಗ ಅಂತ ಹೇಳಿದಾಗ, ಇಲ್ಲೇ ಪಾರ್ಕ್ ಹತ್ರ ಇದ್ದೀನಿ ಅಂತ ಹೇಳ್ತಾಳೆ. ಹೌದಾ, ನಾನು ಅಲ್ಲೇ ಇದ್ದೀನಿ ಅಂತ ಹೇಳಿದಾಗ ಆ ಕಡೆ ಈ ಕಡೆ ಹುಡುಕ್ತಾರೆ. ಆಗ ಅಲ್ಲೇ ರೋಡ್ ಪಕ್ಕಕ್ಕೆ ರಾಘುನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ ಝಾನ್ಸಿ. ಓ, ನೀನ್ ಇಲ್ಲಿದೀಯಾ ಅಂತ ಅನ್ಕೊಂಡು ಇಬ್ರು ಒಟ್ಟಿಗೆ ಓಡಿ ಬರೋಕೆ ಶುರು ಮಾಡ್ತಾರೆ. ಈ ಕಡೆ ರಾಮಾಚಾರಿ ಮನೆಯಲ್ಲಿ ತುಂಬಾನೇ ಖುಷಿಯಿಂದ ಇರ್ತಾರೆ. ಆಗ ಚಾರು, ಕೊನೆಗೂ ಎಲ್ಲ ಒಳ್ಳೇದಾಯ್ತಲ್ಲ, ನನಗಂತೂ ತುಂಬಾನೇ ಖುಷಿ ಆಯ್ತು. ಪಾಪ ಚಾರು ತುಂಬಾನೇ ನೊಂದ್ಬಿಟ್ಟಿದ್ಲು, ಎಷ್ಟೋ ಸಾರಿ ನಾನು ಬದುಕೋದೇ ಬೇಡ ಅಂತ ನಿರ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು, ಆದ್ರೆ ಇವತ್ತು ದೇವ್ರ ಅವಳಿಗೆ ಒಳ್ಳೇದ್ ಮಾಡ್ದ. ನನಗಂತೂ ನಂಬಕೆ ಆಗ್ತಾ ಇಲ್ಲ. ಪಾಪ ರಾಘು ಮನೆಯವ್ರಿಗೋಸ್ಕರ ತನ್ನ ಜೀವನನೇ ಹಾಳು ಮಾಡ್ಕೋತಾ ಇದ್ದ, ದೇವ್ರು ಅವನಿಗೆ ಒಳ್ಳೇದ್ ಮಾಡ್ದ ಅಂತ ಹೇಳ್ತಾ ಇರುವಾಗ ರಾಮಾಚಾರಿ, ಹೌದು ಚಾರು ಮೇಡಮ್ ಅವ್ರೆ, ನೀವ್ ಹೇಳಿದ್ದು ನಿಜ, ಆ ರಾಘು ತುಂಬಾ ಒಳ್ಳೆಯವನು, ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಅವನ್ನ ಆತರ ಮಾಡ್ಬಿಟ್ಟಿತ್ತು, ಆದ್ರೆ ಇವಾಗೆಲ್ಲ ಸರಿ ಹೋಯ್ತಲ್ಲ, ಬಿಟ್ಬಿಡಿ ಅಂತ ಹೇಳ್ತಾನೆ. ಈ ಕಡೆ ಅನಿತಾ ಬರ್ತಾ ಇರ್ತಾಳೆ. ಅನಿತನ ಮುಖದಲ್ಲಿ ಶೇಡು ಕುದಿತಾ ಇರುತ್ತೆ. ಹಾಗೆ ಕಾರನ್ನ ತಗೊಂಡ್ ಬಂದು ರಾಘು ಮತ್ತು ಝಾನ್ಸಿ ನಿಂತಿರ್ತಾರಲ್ಲ ಅವ್ರ ಹಿಂದ್ಗಡೆ ತಗೊಂಡ್ ಬರ್ತಾ ಇರ್ತಾಳೆ. ಆಗ ಝಾನ್ಸಿನ ನೋಡಿ, ಓ ಇವಳು ಇಲ್ಲೇ ಇದ್ದಾಳ, ಇವಳು ಕಣ್ಣು ಮುಂದೆನೆ ಆ ರಾಘವೇಂದ್ರನ ಗುದ್ದಿ ಸಾಯಿಸ್ಬಿಡ್ತೀನಿ, ಅವಾಗ ಇವಳಿಗೆ ಇವನ್ ಸತ್ತಿರೋ ನೋವು ಜೀವನ್ ಪರ್ಯಂತ ಇರುತ್ತೆ, ತನಗೋಸ್ಕರನೇ ಅವನ್ ಜೀವ ಹೋಯ್ತು ಅಂತ ಕೊರ್ಗಿ ಸಾಯಿಲಿ ಇವಳು ಅಂತ ಬೈಕೊಂಡು ಕಾರ್ನ ಹತ್ರ ತಗೊಂಡ್ ಬರ್ತಾ ಇರ್ತಾಳೆ. ಆದ್ರೆ ಪಾಪ ರಾಘು ಮತ್ತು ಝಾನ್ಸಿ ತುಂಬಾನೇ ಖುಷಿಯಿಂದ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ಆ ಕಡೆಯಿಂದ ಅನಿತನ್ ಕಾರು ಹತ್ರ ಬಂದೇ ಬಿಡುತ್ತೆ. ಇನ್ನೇನು ರಾಘು ಡ್ಯಾಶ್ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಝಾನ್ಸಿ ಅದನ್ನ ನೋಡೇ ಬಿಡ್ತಾಳೆ. ನೋಡಿ ರಾಘು ಅಂತ ಹೇಳಿ ರಾಘುನ ಈ ಕಡೆ ತಳ್ಳಿ ತಾನು ರೋಡ್ ಮಧ್ಯಕ್ಕೆ ಹೋಗ್ಬಿಡ್ತಾಳೆ. ಅಂದ್ರೆ ಅನಿತನ್ ಕಾರು ಝಾನ್ಸಿಗೆ ಡ್ಯಾಶ್ ಹೊಡೆದೇ ಬಿಡುತ್ತೆ. ಪಾಪ ಡ್ಯಾಶ್ ಹೊಡೆದಿರೋ ರಭಸಕ್ಕೆ ಆ ಕಡೆ ಈ ಕಡೆ ಹೋಗಿ ಕಾರಿಗೆಲ್ಲ ಬಡ್ದು ಝಾನ್ಸಿ ಕೆಳಗಡೆ ಬಿದ್ದೇ ಬಿಡ್ತಾಳೆ. ಇನ್ನೇನು ಝಾನ್ಸಿ ಸತ್ತೇ ಹೋದ್ಲು ಅಂತ ನಮ್ಗೆಲ್ಸ ಅನ್ಸಕ್ ಶುರುವಾಗುತ್ತೆ. ಆ ಕಡೆ ಈ ಕಡೆ ರೋಡ್ ಮಧ್ಯಕ್ಕೆ ಎಲ್ಲಾ ಕಡೆ ತೆರ್ಕೊಂಡೋಗಿ ಪಾಪ ಝಾನ್ಸಿ ಕಣ್ಣು ಮುಚ್ಚೇ ಬಿಡ್ತಾಳೆ. ಇದನ್ನೆಲ್ಲ ನೋಡ್ತಾ ಇರೋ ರಾಘುಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಅನಿತಾ ಹೀಗೆಲ್ಲ ಮಾಡ್ತಾಳೆ ಅಂತ ಯಾರೂ ಅನ್ಕೊಂಡಿರಂಗಿಲ್ಲ. ಇದೇ ಟೈಮಿಗೆ ಅನಿತಾ ಹಿಂದೆ ತಿರುಗಿ ನೋಡಿ, ಓ ಜಸ್ಟ್ ಮಿಸ್, ಇವಳು ಸತ್ಲಾ, ನಾನು ಅವ್ನ್ ಸಾಯ್ಬೇಕು ಅನ್ಕೊಂಡೆ, ಆದ್ರೆ ಇವಳು ಸತ್ತೋಗ್ಬಿಟ್ಲಾ, ಛೇ ಹೋಗ್ಲಿ ಬಿಡು, ಯಾರಾದ್ರೂ ಒಬ್ರು ಸತ್ತರಲ್ಲ, ಇಬ್ರು ಸತ್ರು ನನಗೇನೆ ಅಲ್ವಾ ಲಾಭ, ಅವನೊಬ್ನೇ ಒಂಟಿಯಾಗಿ ಸಾಯ್ಲಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ಇದನ್ನೆಲ್ಲ ನೋಡ್ತಾ ನಿಂತಿರೋ ರಾಘುಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಅಂದ್ರೆ ಎದೆನೆ ಹೊಡೆದೋಗಿರೋ ತರ ಫೀಲ್ ಆಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ರಾಘು ಬಾಯಲ್ಲಿ ಏನೋ ಮಾತು ಬರೋದೇ ಇಲ್ಲ. ಆ ಕಡೆ ಈ ಕಡೆ ಕಾರಿಗೆಲ್ಲ ಡ್ಯಾಶ್ ಹಿಡ್ಕೊಂಡು ಝಾನ್ಸಿ ಕೆಳಗ್ ಬಿದ್ದದನ್ನ ನೋಡಿ, ಝಾನ್ಸಿ ಮೇಡಮ್ ಎದಳಿ ಮೇಡಮ್, ಏನಾಯ್ತು ಮೇಡಮ್ ಅಂತ ಜೋರಾಗಿ ಕೂಗೋಕೆ ಶುರು ಮಾಡ್ತಾನೆ. ಆದ್ರೆ ಝಾನ್ಸಿ ಏನೂ ಪ್ರತಿಕ್ರಿಯೆ ಮಾಡದೆ ಸುಮ್ನೆ ನೆಲದ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ಆಗ ರಾಘು, ಎದಳಿ ಮೇಡಮ್, ನಾನ್ ನಿಮ್ ರಾಘು, ಎದಳಿ, ಮಾತಾಡಿ, ಏನಾದ್ರು ಮಾತಾಡಿ ಮೇಡಮ್, ಪ್ಲೀಸ್ ಮೇಡಮ್ ಅಂತ ಅವಳನ್ನ ಎಷ್ಟು ಎಪ್ಸೋಕ್ ಟ್ರೈ ಮಾಡಿದ್ರು ಪಾಪ ಝಾನ್ಸಿ ಕಣ್ ತೆರೆಯೋದೇ ಇಲ್ಲ. ಆದ್ರೆ ರಾಘು ಜೋರಾಗಿ ಅಳ್ತಾ ಇರ್ತಾನೆ. ಝಾನ್ಸಿ ಮೇಡಮ್ ಪ್ಲೀಸ್ ಎದಳಿ, ನನ್ನ ನೋಡಿ ಕಣ್ ತೆರೀರಿ ಮೇಡಮ್ ಅಂತ ಅನ್ಕೊಂಡು ಜೋರಾಗಿ ಕೂಗೋಕೆ ಶುರು ಮಾಡ್ತಾನೆ. ಆದ್ರ ಪಾಪ ಝಾನ್ಸಿ ಕಣ್ಣು ಮುಚ್ಚೇ ಬಿಟ್ಟಿರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.